ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಧ್ಯಾನ ಯಾವಾಗ ಮತ್ತು ಹೇಗೆ ಮಾಡಬೇಕು ಎಂಬುದಕ್ಕೆ 5 ಟಿಪ್ಸ್ಗಳನ್ನು ಬಾಪೂಜಿಯವರು ಈ ರೀತಿ ಹೇಳಿಕೊಟ್ಟಿದ್ದಾರೆ. ಪರಂ ಶಾಂತಿ. ಎಲ್ಲರೂ ಬೆಳಿಗ್ಗೆ ಏಳುತ್ತಿದ್ದಂತೆ ಸಂಪೂರ್ಣ ವಿಶ್ವದ ಎಲ್ಲ ಆತ್ಮರು, ದೇವಿ ದೇವತೆಗಳು, ಆತ್ಮ ಪರಮಾತ್ಮ, ದುರಾತ್ಮರೇ ಇರಲಿ, ಎಲ್ಲರಿಗೂ ನಾವು ಪರಂ ಶಾಂತಿಯನ್ನು ಹೇಳಬೇಕು. ಪರಮಶಾಂತಿಯ ಮಹಾಮಂತ್ರವನ್ನು ವಾಯುಮಂಡಲದಲ್ಲಿ ಹರಡಬೇಕು. ದೇವತೆಗಳೇ ಇರಲಿ, ಪಾಪಾತ್ಮರೇ ಇರಲಿ, ದುರಾತ್ಮಗಳೇ ಇರಲಿ, ಎಲ್ಲ ಆತ್ಮರಿಗೂ ನಾವು ಪರಂ ಶಾಂತಿಯನ್ನು ಹೇಳಬೇಕು. ಏಕೆಂದರೆ ನಾವು ಪಾಪಾತ್ಮರಿಗೆ, ರಾಕ್ಷಸರಂತಹ ಆತ್ಮರಿಗೂ ಸಹ ಪರಮಶಾಂತಿಯನ್ನು ಹೇಳಿದಾಗ ಆ ಪರಮಶಾಂತಿ ಅವರವರೆಗೆ ಹೋಗಿ ತಲುಪುತ್ತದೆ. ಆಗ ಅಸುರರೂ ಸಹ ದೇವತೆಗಳಾಗುತ್ತಾರೆ ಎನ್ನುತ್ತಾರೆ ಬಾಪೂಜಿಯವರು. ಪಾಪಿ ಆತ್ಮರಿಗೂ ಸಹ ನಾವು ಪರಂ ಶಾಂತಿಯನ್ನು ಹೇಳಿದಾಗ ಅವರಿಗೂ ಸಹ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹೀಗಾಗಿ ಎಲ್ಲರೂ ಬೆಳಿಗ್ಗೆ ಏಳುತ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಪರಂ ಶಾಂತಿಯನ್ನು ಹೇಳಬೇಕು. ಅಂದರೆ ನಮ್ಮ ಮೊದಲನೆಯ ಸಂಕಲ್ಪವೇ ಪರಮಶಾಂತಿಯ ಸಂಕಲ್ಪವಾಗಬೇಕು. ಎಲ್ಲರಿಗೂ ಪರಮಶಾಂತಿ, ಬ್ರಹ್ಮಾಂಡದ, ಮಹಾಬ್ರಹ್ಮಾಂಡದ, ಬೇಹದ್ ಬ್ರಹ್ಮಾಂಡಗಳ ಎಲ್ಲ ವಿಶ್ವದ ಆತ್ಮರಿಗೆ ಬೇಹದ್ಗೆ ಬೇಹದ್ಕಿ ಪರಂ 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 ಮಹಾಶಾಂತಿ, ಮಹಾಶಾಂತಿ ಹೇ ಮಹಾಶಾಂತಿ ಹೇ ಎಂಬ ಮಂತ್ರವನ್ನು ನಾವು ಸದಾ ಹೇಳಬೇಕು. ಇನ್ನು ಎರಡನೆಯ ಟಿಪ್ಸ್ ಬಾಪೂಜಿಯವರು ಈ ರೀತಿ ಹೇಳಿದ್ದಾರೆ. ಎಲ್ಲರೂ ನಾವೊಂದು ಆತ್ಮರಾಗಿದ್ದೇವೆ ಎಂದು ಅರಿತುಕೊಂಡಿದ್ದಾರೆ. ಆದರೆ ಆತ್ಮ ಸ್ವರೂಪದಲ್ಲಿ ಇರುವುದನ್ನು ಅಭ್ಯಾಸ ಮಾಡಬೇಕು. ಇನ್ನು ಮೂರನೆಯ ಟಿಪ್ಸ್ ಎಂದರೆ ಸಮಗ್ರ ಬೇಹದ್ ವಿಶ್ವದ ಪರಿವರ್ತನೆಗಾಗಿ ಸಂಕಲ್ಪವನ್ನು ಮಾಡಬೇಕು. ಮೊದಲು ನಾವು ಸ್ವಪರಿವರ್ತನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿದಾಗ ನಮ್ಮ ಸಂಕಲ್ಪವು ಸಂಪೂರ್ಣ ಬೇಹದ್ ವಿಶ್ವವನ್ನು ತಲುಪುತ್ತದೆ. ಹೀಗಾಗಿ ಸದಾ ಬೇಹದ್ನ ಸಂಕಲ್ಪವನ್ನು ಮಾಡುತ್ತಿರಬೇಕು. ಬೇಹದ್ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಹಾಗೂ ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು. ಆತ್ಮಸ್ವರೂಪದಲ್ಲಿದ್ದುಕೊಂಡು ನಾವು ಸರ್ವೋಚ್ಚ ಸರ್ವ ಉತ್ತಮ ಧಾಮವಾದಂತಹ ಬೇಹದ್ ಪರಂಧಾಮದಲ್ಲಿರುವ ಎಲ್ಲ ಆತ್ಮರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಆಲ್ಮೈಟಿ ಅಥಾರಿಟಿಯನ್ನು ಸ್ಮರಿಸಿಕೊಳ್ಳಬೇಕು. ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಲ್ಮೈಟಿ ಅಥಾರಿಟಿಯೇ ನನ್ನ ತಂದೆಯಾಗಿದ್ದಾನೆ ಎಂಬ ಸ್ಮರಣೆ ಮಾಡಿಕೊಳ್ಳಬೇಕು. ಹಾಗೂ ನಾನು ಆ ಆಲ್ಮೈಟಿಯ ಗ್ರೇಟ್ ಗ್ರ್ಯಾಂಡ್ ಚೈಲ್ಡ್ ಆಗಿದ್ದೇನೆ ಎಂದು ನಾನು ಸ್ಮರಿಸಿದಾಗ ಆ ಆಲ್ಮೈಟಿಯಿಂದ ನನಗೆ ಬರುವಂತಹ ಪ್ರೀತಿಯೇ ಪವರ್ ಆಗಿಬಿಡುತ್ತದೆ. ಅಂದರೆ ಆ ತಂದೆಯಿಂದ, ಆ ಪವರ್ ಹೌಸಿಂದ ನಮಗೆ ಶಕ್ತಿಯು ದೊರೆಯುತ್ತದೆ. ಓ ಪ್ಯಾರ್ ಹಿ ಪವರ್ ಹೇ ಎಂದು ಬಾಪೂಜಿಯವರು ಹೇಳುತ್ತಾರೆ. ಅಂದರೆ ಅವನ ಪ್ರೀತಿಯೇ ನಮಗೆ ಶಕ್ತಿಯಾಗಿ ಮಾರ್ಪಡುತ್ತದೆ. ಇದರ ನಂತರ ನಾವು ಇನ್ನೊಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಹೇ ಬೇಹದ್ನ ಎಲ್ಲ ಆತ್ಮಗಳೇ, ಎಲ್ಲರೂ ಪರಮಶಾಂತಿಯನ್ನೇ ನುಡಿಯಿರಿ, ಪರಮಶಾಂತಿಯನ್ನೇ ಯೋಚಿಸಿ ಹಾಗೂ ಆಲ್ಮೈಟಿ ಅಥಾರಿಟಿಯನ್ನು ಸ್ಮರಿಸಿಕೊಳ್ಳಿ, ಅವನನ್ನು ತಿಳಿದುಕೊಳ್ಳಿ ಹಾಗೂ ಆಲ್ಮೈಟಿ ಅಥಾರಿಟಿಯಲ್ಲಿ ಧ್ಯಾನವನ್ನು ನೆಡಬೇಕು. ದೇವಿ ದೇವತೆಗಳನ್ನೆಲ್ಲ ಮರೆತು ಬಿಡಿ, ಅವರಿಂದ ನಮಗೆ ಏನೂ ಸಿಗದು. ನಾವು ನೇರವಾಗಿ ಆಲ್ಮೈಟಿ ಅಥಾರಿಟಿಯನ್ನು ಧ್ಯಾನಿಸಬೇಕು. ಇದಲ್ಲದೆ ಇನ್ನೊಂದು ಟಿಪ್ಸನ್ನು ಬಾಪೂಜಿಯವರು ಹೇಳುತ್ತಿದ್ದಾರೆ. ಬಾಪೂಜಿಯವರು ಹೇಳುವುದೇನೆಂದರೆ, ನೀವು ಬೇಹದ್ನ ಜ್ಞಾನ ಸಾಗರದಲ್ಲಿ ಮುಳುಗಿ, ಅಂದರೆ ಜ್ಞಾನವನ್ನು ಆಳವಾಗಿ ಅರಿತುಕೊಳ್ಳಿ. ನಿಮ್ಮಲ್ಲಿ ಜ್ಞಾನ ಸಾಗರ ಮಂಥನ ಮಾಡಿಕೊಳ್ಳಿ. ಬೇಹದ್ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡುತ್ತೀರಿ. ಬ್ರಹ್ಮ, ವಿಷ್ಣು, ಶಂಕರ ಇವರು ತ್ರಿಮೂರ್ತಿಗಳಾಗಿದ್ದಾರೆ. ಶಿವ ಅಂದರೆ ಯಾರು, ಮಹಾಶಿವ ಯಾರು, ಪರಮ ಮಹಾಶಿವ ಯಾರು, ಮಲ್ಟಿವರ್ಸ್ ಅಂದರೆ ಏನು, ಇದನ್ನೆಲ್ಲ ನೀವು ಜ್ಞಾನದ ಮೂಲಕ ಅರಿತುಕೊಂಡು ಅಂತರಾಳದಲ್ಲಿ ಅದರ ಚಿಂತನ ಮಂಥನವನ್ನು ಮಾಡಿದಾಗ
ನಿಮ್ಮ ಪರಮಶಾಂತಿಯ ವೈಬ್ರೇಷನ್ ಸಂಪೂರ್ಣ ಜಗತ್ತನ್ನು ತಲುಪುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನೊಂದು ಟಿಪ್ಸ್ ಎಂದರೆ, ನಾನು ಬೇಹದ್ನ ಪರಮ ಆತ್ಮವಾಗಿದ್ದೇನೆ ಹಾಗೂ ನಾನು ಬೇಹದ್ಗೆ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಆತ್ಮವಾಗಿದ್ದೇನೆ. ನಾನು ಬೇಹದ್ಗೆ ವಿಶ್ವ ಕಲ್ಯಾಣಕಾರಿ ಆತ್ಮವಾಗಿದ್ದೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸದಾ ಜ್ಞಾನಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡುತ್ತಿರಬೇಕು. ಬೆಳಿಗ್ಗೆ ಎದ್ದ ಹಾಗೆ ನಾವು ಕಾಫಿ ಟೀ ಕುಡಿಯುವಾಗಲೂ ಸಹ ಜ್ಞಾನದ ವಿಡಿಯೋಗಳನ್ನು ಕೇಳಿಸಿಕೊಳ್ಳುತ್ತಿರಬೇಕು. ಕೇವಲ ಕೇಳಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಅದನ್ನು ನಾವು ಚಿಂತನೆ ಮಾಡಿಕೊಂಡು ನೋಡಬೇಕು. ಆತ್ಮ ಸ್ವರೂಪದಲ್ಲಿದ್ದು ಆ ಜ್ಞಾನವನ್ನು ನಾವು ಮನನ ಮಾಡಿಕೊಳ್ಳಬೇಕು. ಹೀಗೆ ವಿಚಾರ ಸಾಗರದಲ್ಲಿ ಮುಳುಗುತ್ತಾ ಹೋದಾಗ ಜ್ಞಾನ ಅಮೃತ ನಮಗೆ ದೊರೆಯುತ್ತದೆ ಹಾಗೂ ಅದು ವಾಯುಮಂಡಲದಲ್ಲೆಲ್ಲ ಹರಡಿಕೊಳ್ಳುತ್ತದೆ. ಆತ್ಮಸ್ವರೂಪದಲ್ಲಿದ್ದು ನಾವು ಸಂಕಲ್ಪವನ್ನು ಮಾಡಿದಾಗ, ವಿಚಾರವನ್ನು ಮಾಡಿದಾಗ ನಮ್ಮ ಸಂಕಲ್ಪಗಳು ವಾಯುಮಂಡಲದಲ್ಲೆಲ್ಲ ಹರಡಿಕೊಳ್ಳುತ್ತವೆ ಹಾಗೂ ಬೇಹದ್ನ ವಿಶ್ವದವರೆಗೆ ನಮ್ಮ ಸಂಕಲ್ಪ ಹೋಗಿ ತಲುಪುತ್ತದೆ ಹಾಗೂ ಎಲ್ಲ ಆತ್ಮರಿಗೂ ನಮ್ಮ ಸಂಕಲ್ಪಗಳು ಟಚ್ ಆಗುತ್ತವೆ. ಅಂದರೆ ನಮ್ಮ ಪರಮಶಾಂತಿಯ ವೈಬ್ರೇಷನ್ ಎಲ್ಲ ಆತ್ಮರಿಗೂ ಟಚ್ ಆಗುತ್ತದೆ. ಜ್ಞಾನದ ಸಂಕಲ್ಪವೂ ಟಚ್ ಆಗುತ್ತದೆ. ನಮ್ಮಲ್ಲಿರುವ ವಿಶ್ವ ಕಲ್ಯಾಣದ ಭಾವನೆಯೂ ಸಹ ಅವರಿಗೆ ಹೋಗಿ ತಲುಪುತ್ತದೆ. ಪಾಸಿಟಿವ್ ಸಂಕಲ್ಪಗಳು ಎಲ್ಲ ಆತ್ಮರಿಗೆ ಬೇಗನೆ ಹೋಗಿ ತಲುಪುತ್ತವೆ ಎನ್ನುತ್ತಾರೆ ಬಾಪೂಜಿಯವರು. ಸದಾ ನಾವು ಪರಮಶಾಂತಿಯ ಸಂಕಲ್ಪವನ್ನು ಹರಡುತ್ತಾ ಹೋದಾಗ ಒಂದು ದಿನ ನಮ್ಮ ಪರಮಶಾಂತಿಯ ಸಂಕಲ್ಪಗಳು ಎಲ್ಲರನ್ನು ಹೋಗಿ ತಲುಪುತ್ತವೆ. ಆಗ ಆತ್ಮರೆಲ್ಲರೂ ಈ ಪರಮಶಾಂತಿಯ ವೈಬ್ರೇಷನ್ ಎಲ್ಲಿಂದ ಬರುತ್ತಿದೆ ಎಂದು ಹುಡುಕಲಾರಂಭಿಸುತ್ತಾರೆ. ನಮ್ಮ ಶತ್ರುಗಳು ಸಹ ನಮ್ಮನ್ನು ಸ್ಮರಿಸಿಕೊಂಡಾಗ ಅವರಿಗೂ ಸಹ ಪರಮಶಾಂತಿಯ ಅನುಭವವೇ ಆಗುತ್ತದೆ. ಆಗ ಆ ನೆಗೆಟಿವ್ ಆತ್ಮ ನಮ್ಮ ಮುಂದೆ ಬಂದು ಕೇಳುತ್ತಾನೆ, ನಾನು ನಿನ್ನನ್ನು ದ್ವೇಷಿಸುತ್ತೇನೆ, ಆದರೆ ನಿನ್ನನ್ನು ನೆನಪು ಮಾಡಿಕೊಂಡಾಗ ನನಗೆ ಪರಮಶಾಂತಿಯೇ ಸಿಗುತ್ತಿದೆ. ಅಷ್ಟರ ಮಟ್ಟಿಗೆ ಈ ಪರಮಶಾಂತಿಯ ವೈಬ್ರೇಷನ್ ಕೆಲಸ ಮಾಡುತ್ತದೆ. ಆಗ ಎಲ್ಲ ರೀತಿಯ ಆತ್ಮಗಳು ಸಹ, ನೆಗೆಟಿವ್ ಆತ್ಮಗಳು ಸಹ ಪರಮಶಾಂತಿಯನ್ನೇ ಸಂಕಲ್ಪ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಆಗ ಪರಮಶಾಂತಿಯ ವೈಬ್ರೇಷನ್ಗಳು ಹೆಚ್ಚಾಗಿ ಬೇಹದ್ನ ವಿಶ್ವದವರೆಗೂ ಹೋಗಿ ತಲುಪುತ್ತವೆ. ಆಗ ಬೇಹದ್ನ ಭಾಗ್ಯ ನಮ್ಮದಾಗುತ್ತದೆ. ಕೇವಲ ಪರಮಶಾಂತಿಯ ಸಂಕಲ್ಪ ಮಾತ್ರದಿಂದ ನಾವು ನಮ್ಮ ಭಾಗ್ಯವನ್ನು ಬೇಹದ್ ಭಾಗ್ಯ, ಶ್ರೇಷ್ಠ ಭಾಗ್ಯವನ್ನಾಗಿ ಮಾಡಿಕೊಳ್ಳಬಹುದು. ಇನ್ನು ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತದೆ, ಮೆಡಿಟೇಷನನ್ನು, ಧ್ಯಾನವನ್ನು ನಾವು ಬೆಳಿಗ್ಗೆ ಮಾಡಬೇಕೋ ಅಥವಾ ರಾತ್ರಿಯ ಸಮಯದಲ್ಲಿ ಮಾಡಬೇಕೋ ಎಂಬ ಪ್ರಶ್ನೆಗೆ ಬಾಪೂಜಿಯವರು ಹೇಳುತ್ತಾರೆ, ಹಗಲೇ ಇರಲಿ ರಾತ್ರಿಯೇ ಇರಲಿ, ನಾವು ಸದಾ ಕರ್ಮಯೋಗಿ ಜೀವನವನ್ನು ಬಾಳಬೇಕು. ಗೀತೆಯಲ್ಲಿಯೂ ಸಹ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಹೇಳಿದ್ದಾನೆ. ಕರ್ಮಗಳನ್ನು ಮಾಡುತ್ತಾ ಮಾಡುತ್ತಾ ನಾವು ಪರಮಾತ್ಮನನ್ನು ಸ್ಮರಿಸಿಕೊಳ್ಳುತ್ತಿರಬೇಕು. ಸದಾ ಪರಮಾತ್ಮನ ಧ್ಯಾನದಲ್ಲೇ ಇರುವುದನ್ನು ಕಲಿಯಬೇಕು. ಸದಾ ಪರಮಶಾಂತಿಯ ವೈಬ್ರೇಷನನ್ನು ನಾವು ಹರಡುತ್ತಿರಬೇಕು. ನಿರಂತರ ಕರ್ಮಯೋಗಿಗಳಾಗಿ ಬದುಕಬೇಕು. ಸದಾ ಪರಮಶಾಂತಿಯ ಸಂಕಲ್ಪವನ್ನೇ ಮಾಡಿಕೊಳ್ಳಬೇಕು. ವ್ಯರ್ಥ ಚಿಂತನೆಗಳನ್ನೆಲ್ಲ ನಾವು ಮರೆತು ಬಿಡಬೇಕು. ನಮ್ಮ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ನೆಡಬೇಕು. ಬೇಹದ್ ವಿಶ್ವದ ಪರಿವರ್ತನೆ ಆಗಲಿದೆ. ಹೀಗಾಗಿ ಬೇಹದ್ನ ಭಾಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಬೇಹದ್ ವಿಶ್ವ ಪರಿವರ್ತನೆಯಲ್ಲಿ ನೀವು ಸಹ ಭಾಗಿಗಳಾಗಿ, ಅಂದರೆ ಪರಮಶಾಂತಿಯ ಸಂಕಲ್ಪವನ್ನು ಮಾಡುವುದರ ಮೂಲಕ ಸಹಾಯ ಹಸ್ತವನ್ನು ಚಾಚಿ ಎಂದು ಹೇಳುತ್ತಾರೆ ಬಾಪೂಜಿಯವರು. ಇದರಿಂದ ಎಲ್ಲ ಆತ್ಮರ ಕಲ್ಯಾಣವಾಗುತ್ತದೆ, ಎಲ್ಲರಿಗೂ ಪರಮಶಾಂತಿ ಸಿಗುತ್ತದೆ. ನಿಮ್ಮ ಮನೆಯ ವಾತಾವರಣವೂ ಸಹ ಪರಮಶಾಂತಿಯಿಂದ ತುಂಬಿಕೊಳ್ಳುತ್ತದೆ. ನಿಮ್ಮ ಲೌಕಿಕ ಜೀವನವೂ ಸಹ ಅಲೌಕಿಕವಾಗುತ್ತದೆ. ಅಲೌಕಿಕವು ಪಾರಲೌಕಿಕವಾಗುತ್ತದೆ. ನಂತರ ಪಾರಲೌಕಿಕದ ಜೀವನ ಬೇಹದ್ನ ಪಾರಲೌಕಿಕ ಜೀವನವಾಗುತ್ತದೆ. ಇದರಿಂದ ನಿಮ್ಮ ಮನದ ಆತ್ಮವಿಶ್ವಾಸ ಹೆಚ್ಚಿಕೊಳ್ಳುತ್ತದೆ. ಜೀವನವನ್ನು ನಡೆಸುವ ಒಳ್ಳೆಯ ಕಲೆಯು ನಿಮಗೆ ಸಿಗುತ್ತದೆ. ನಿಮ್ಮ ಆತ್ಮನ ಶಕ್ತಿಯೂ ಸಹ ವೃದ್ಧಿಸುತ್ತದೆ.
ನಿಮ್ಮ ಆತ್ಮವು ತಮೋದಿಂದ ರಜೋ, ರಜೋದಿಂದ ಸತೋಗುಣಕ್ಕೆ ಪರಿವರ್ತನೆ ಆಗುತ್ತದೆ. ಆಗ ಆತ್ಮ ತ್ರಿಗುಣಾತೀತವಾಗುವುದು. ಆತ್ಮನಲ್ಲಿ ಪ್ರಕಾಶವು ತುಂಬಿಕೊಳ್ಳುತ್ತಿದ್ದ ಹಾಗೆ ಆತ್ಮವು ತ್ರಿಗುಣಾತೀತವಾಗಿ ಬಿಡುತ್ತದೆ. ಆತ್ಮವು ಪರಮ ಪ್ರಕಾಶಮಯವಾಗಿ ಬಿಡುತ್ತದೆ. ಹೆಚ್ಚಿನ ಆತ್ಮಜ್ಞಾನಕ್ಕಾಗಿ ಬಾಪೂಜಿಯವರ ಚಾನಲ್ ಆದಂತಹ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಈ ಚಾನಲ್ಗೆ ಬಂದು ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की